ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದೇ ತಿಂಗಳು ಮಾರ್ಚ್ 29ನೇ ತಾರೀಕು ಸೂರ್ಯಗ್ರಹಣ ನಡೀತಾ ಇದೆ ಮತ್ತು ಎಲ್ಲೆಲ್ಲಿ ಗೋಚರ ಆಗುತ್ತೆ ಹಾಗೂ ನಾವು ಎಲ್ಲೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಬೇಕಂತ ನಾನು ಈ ವಿಡಿಯೋದಲ್ಲಿ ಶಾರ್ಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೂರ್ಯಗ್ರಹಣದ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 2:20 ಸ್ಟಾರ್ಟ್ ಆಗಿ ಸಂಜೆ 6:16 ಮುಕ್ತಾಯವಾಗ್ತಾ ಇದೆ. ನಿಮಗೆ ಟೈಮಿಂಗ್ಸ್ ಗೊತ್ತಾಗಿತ್ತು ಅಲ್ವಾ? ನೆಕ್ಸ್ಟ್ ಬಂದು ಎಲ್ಲೆಲ್ಲಿ ವಿಸಿಬಲ್ ಇದೆ ಅಂದರೆ ಜರ್ಮನ್, ಉತ್ತರ ಬ್ರೆಜಿಲ್, ರಷ್ಯಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಅಮೇರಿಕಾ, ಏಷ್ಯಾ, ಹೀಗೆ ಹಲವಾರು ದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರ ಆಗ್ತಾ ಇದೆ. ಇದು ಬಂದು ನಮ್ಮ ಇಂಡಿಯಾದಲ್ಲಿ ಗೋಚರವಿಲ್ಲ. ಇಂಡಿಯಾದಲ್ಲಿ ಸೂರ್ಯಗ್ರಹಣ ಬಂದು ವಿಸಿಬಲ್ ಇಲ್ಲ. ಓಕೆನಾ? ಇಂಡಿಯಾದಲ್ಲಿ ವಿಸಿಬಲ್ ಇಲ್ಲ ಅಂದ್ರೂ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ವಹಿಸಬೇಕಾಗುತ್ತೆ ಪ್ರೆಗ್ನೆಂಟ್ ಇರೋ ಲೇಡೀಸ್. ಓಕೆ, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಬೇಕಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಗ್ರಹಣ ಇದ್ದಿದ್ದ ಟೈಮಿಂಗ್ಸಲ್ಲಿ ಸಾಧ್ಯವಾದಷ್ಟು ಮನೆಯೊಳಗೆ ಇರಿ. ಯಾವುದೇ ಕಾರಣಕ್ಕೂ ಮೈನ ನಿಮ್ಮ ಬಿಸಿಲಿ ತೋರಿಸ್ಕೊಳಕ್ಕೆ ಹೋಗಬೇಡಿ. ನಮ್ಮ ಇಂಡಿಯಾದಲ್ಲಿ ಅದು ವಿಸಿಬಲ್ ಇಲ್ಲ ಅಂದ್ರೂ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಭೂಮಿ ಮೇಲೆ. ಹಂಗಾಗಿ ಗ್ರಹಣ ಇದ್ದಿದ್ದ ಟೈಮಲ್ಲಿ ಸಾಧ್ಯವಾದಷ್ಟು ಒಳಗೆ ಇರಿ. ಟೈಮಿಂಗ್ಸ್ ಬಂದು ಹೇಳಿದ್ದೀನಿ ನಾನು, 2:20 ಅಷ್ಟರೊಳಗೆ ನಿಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ನೀವು ಕುಡಿಯೋ ಅಂಥ ನೀರಿಗೆ ಗರಿಕೆ ಅಥವಾ ತುಳಸಿ ಹಾಕಿ ಇಟ್ಕೊಂಡು ನೀವು ಗ್ರಹಣದ ಟೈಮಲ್ಲಿ ಕುಡಿಬೋದು. ಗ್ರಹಣ ಇದ್ದಿದ್ದ ಟೈಮಿಂಗ್ಸಲ್ಲಿ ನೀವು ಏನು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ರೆಸ್ಟ್ ಮಾಡಿ ಅಥವಾ ದೇವ್ರ ಮಂತ್ರಗಳು ಕೇಳಿ, ನಿಮಗೆ ಹೇಳೋಕ್ಕೆ ಬಂದರೆ ಮಂತ್ರಗಳನ್ನ ಪಠಿಸಿ, ದೇವ್ರ ಧ್ಯಾನ ಮಾಡಿ. ಹೀಗೆ ನೀವು ಧ್ಯಾನ ಮಾಡ್ಬೋದು, ಬುಕ್ ಓದ್ಬೋದು, ಮೊಬೈಲ್ ಯೂಸ್ ಮಾಡ್ಬೇಕಾ ಅಂತ ಕೇಳ್ತೀರಾ, ಮಾಡಿ. ಲೈಟಾಗಿ ಮಾಡೋಂಗ ಹೆವಿ ಫೋನ್ ಯೂಸ್ ಮಾಡಿ ಅಂದ ತಕ್ಷಣ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಟಾಯ್ಲೆಟ್ ಯೂಸ್ ಮಾಡ್ಬೋದು ಅಂದರೆ ಮಾಡಿ, ಅದರಿಂದ ಏನೂ ಪ್ರಾಬ್ಲಮ್ಸ್ ಇಲ್ಲ. ನಿಮಗೆ ಲೈಟಾಗಿ ಹೊಟ್ಟೆ ಹಸಿತು ಅಂತ ಹೇಳಿದರೆ ನೀವು ಬಂದು ಫ್ರೂಟ್ಸ್ಗಳು ತೊಗೊಳ್ಳಿ. ಸಂಜೆ ಟೈಮ್ ನಿಮಗೇನಾದರೂ ಹೊಟ್ಟೆ ಹಸಿತ್ತು ಅಂದರೆ ಫ್ರೂಟ್ಸ್ಗಳು ತೊಗೊಳ್ಳಿ. ಆದಷ್ಟು ನಾನ್ ವೆಜ್ನ ಅವಾಯ್ಡ್ ಮಾಡಿ. ಆ ಟೈಮಿಂಗ್ಸಲ್ಲಿ ಏನೂ ಕೆಲಸ ಮಾಡಬೇಡಿ, ಆದಷ್ಟು ರೆಸ್ಟ್ ಮಾಡಿ. ಲೆಫ್ಟ್ ಸೈಡ್ ಮಲಗಿ. ಏನಕ್ಕಂದರೆ ಪ್ರೆಗ್ನೆಂಟ್ ಇರೋ ಸ್ಟ್ರೈಟು ಮಲಗೋಕ್ಕಾಗಲ್ಲ, ರೈಟು ಮಲಗೋಕ್ಕಾಗಲ್ಲ, ಲೆಫ್ಟ್ ಸೈಡ್ ಮಲಗಿ. ಆರಾಮಾಗಿರಿ, ಪಾಸಿಟಿವ್ ಆಗಿರಿ. ನೀವು ದೇವ್ರ ಧ್ಯಾನ ಆ ಥರ ಎಲ್ಲ ಮಾಡಿದರೆ ನಿಮ್ಮ ಹೊಟ್ಟೆಯಲ್ಲಿರೋ ಮಗುಗೆ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ. ಇದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ. ಬಿ ಕೇರ್ಫುಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.